ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಅಂತೂ ತುಂಬ ಅಂದರೆ ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ನಿಮ್ಮ ಕಷ್ಟ ಆಗಿರ್ಬೋದು, ನಿಮ್ಮ ಆಸೆನ ಈಡೇರಿಸ್ಕೊಳ್ಳೋದಲ್ದೇ ನೀವೇನೇ ಬೇಡ್ಕೊಂಡ್ರೂ ಕೂಡ ಗುರುರಾಯರು ಜೊತೆಗೆ ವಿನಾಯಕರು ಇಬ್ಬರೂ ಕೂಡ ಸೇರಿ ನಿಮಗೆ ಫಲನ ಕೊಡ್ತಾ ಹೋಗ್ತಾರೆ. ಏನು ವಿಶೇಷ ನಾಳೆ ಅಂದರೆ ನಾಳೆ ಗುರು ಪುಷ್ಯ ನಕ್ಷತ್ರ ದಿನವಾಗಿದೆ. ಅದ್ರ ಜೊತೆಗೆ ವಿನಾಯಕ ಚತುರ್ಥಿ ಇರೋದ್ರಿಂದನೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಯಾರೆಲ್ಲ ರಾಯರು ಪೂಜೆನ ಮಾಡ್ತಾ ಇಲ್ಲ ಅಥವಾ ಮಾಡಬೇಕು ಅಂತ ಆಸೆ ಪಟ್ಟಿದ್ದೀರಾ, ದಯವಿಟ್ಟು ನಾಳೆ ಶುರುನ ಮಾಡಿ, ದಯವಿಟ್ಟು ನಾಳೆ ಪೂಜೆನ ಮಾಡಿ ಅಂತ ನಾನು ಹೇಳ್ತೀನಿ. ನಾಳೆ ಅಷ್ಟು ತುಂಬ ಒಳ್ಳೆ ಪ್ರತಿಫಲ ನಮಗೆ ಸಿಗ್ತಾ ಹೋಗುತ್ತೆ ನಾಳೆ ಒಂದೇ ದಿವಸದಲ್ಲಿ. ಅದು ಯಾವುದೇ ರೀತಿ ವಿಘ್ನಗಳು ಇಲ್ಲದೇ ರೀತಿ ಸಿದ್ಧಿವಿನಾಯಕರು ವರನ ಕೊಡ್ತಾರೆ ನಮ್ಮ ಕೆಲಸ ಕಾರ್ಯಗಳಿಗೆ. ಅದ್ರ ಜೊತೆಗೆ ಗುರುಬಲ ಗಟ್ಟಿಯಾಗಿ ನಮಗೆ ಪ್ರತಿಫಲಗಳು ಸಿಗ್ತಾ ಹೋಗ್ತವೆ. ಅದರಿಂದಾಗಿ ತುಂಬ ಅಂದರೆ ತುಂಬ ಒಳ್ಳೆಯ ದಿನ ನಾಳೆ ಬಂದಿರೋ ಅಂಥದ್ದು. ದಯವಿಟ್ಟು ನಾಳೆ ನಿಮ್ಮ ಮನೆಗಳಲ್ಲಿ ಪೂಜೆನ ಮಾಡಿ ಮತ್ತು ನಿಮ್ಮ ಆಸೆ ಈಡೇರಿಸ್ಕೋಬೇಕಂದ್ರೆ ಈಗ ನಾನು ಹೇಳೋವಂಥ ಒಂದೇ ಒಂದು ಸರಳವಾದ ವಿಧಾನನ ಅನುಸರಿಸಿ ಪೂಜೆ ಮಾಡಬೇಕಾದ್ರೆ ಅಷ್ಟೇ. ಬಿಟ್ಟರೆ ಅದ್ರ ಜೊತೆಗೆ ರಾಯರ ದರ್ಶನ, ವಿನಾಯಕನ ದರ್ಶನ ನೀವು ಮಾಡ್ಕೊಂಡು ಬಂದಿದ್ದೇ ಆದರೆ ನಾಳೆ ಪಕ್ಕ ನೀವು ಅಂದ್ಕೊಂಡಿರೋದು ಸಕ್ಸಸ್ ಆಗೇ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಹೇಗೆ ಮಾಡಬೇಕು ಮತ್ತು ಟೈಮಿಂಗ್ಸ್ ಏನು, ಎಷ್ಟು ಗಂಟೆ ಒಳಗಡೆ ನೀವು ಈ ಪೂಜೆನ ಮುಗಿಸ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಪೂಜೆ ಮಾಡಬೇಕಾದ್ರೆ ಒಳ್ಳೆ ಸಮಯ ಯಾವುದು ಅಂತ ಹೇಳಿದ್ರೆ 8:30ಯಿಂದ 10:00ವರೆಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇನ್ನು ಗುರು ಪುಷ್ಯ ನಕ್ಷತ್ರ ಎಲ್ಲಿ ತನಕ ಇರುತ್ತೆ ಅಂದರೆ ಬೆಳಿಗ್ಗೆ 11:30 ತನಕ ಇರುತ್ತೆ. ನೀವು ಅಷ್ಟರ ಒಳಗಡೆ ನೀವು ರಾಯರ ಪೂಜೆ ಜೊತೆಗೆ ಗಣೇಶನ ಪೂಜೆನ ಮಾಡಿ ಮುಗಿಸೋದು ತುಂಬಾ ಶ್ರೇಷ್ಠ. ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ದೊಡ್ಡ ಕೆಲಸ ನೆರವೇರದೇ ಇರೋವಂಥದ್ದು, ಒಂದು ದೊಡ್ಡ ಆಸೆ ಇಟ್ಕೊಂಡಿರ್ತಿರಲ್ಲ, ಅದು ನೆರವೇರಬೇಕಂದ್ರೆ ರಾಯರಿಗೆ ಸಂಕಲ್ಪ ಮುಡಿಪು ಅಂತ ಕಟ್ಟಬೇಕು. ಅದು ನಾಳೆನೇ, ಅದು ನಕ್ಷತ್ರ ಇರೋದ್ರಿಂದ ನೀವು 11:30 ಒಳಗಡೆ ಈ ಕೆಲಸನ ಮಾಡಬೇಕಾಗುತ್ತೆ ಗುರುರಾಯರಿಗೆ ಮನೇಲಿ. ನೀವು ಇನ್ನು ಇದು ಮಾಡೋದಕ್ಕಿಂತ ಮುಂಚೆ ನೀವು ಯಾವ ರೀತಿ ಗುರುರಾಯರಿಗೆ ವಿನಾಯಕರಿಗೆ ಪೂಜೆನ ಮಾಡ್ತಾಯಿದ್ರು, ನಾರ್ಮಲಾಗೆ ಗಂಧನ ಹಚ್ಚಿ ತುಳಸಿ ದಳನ ಇಟ್ಟು ಸೇವಂತಿಗೆ ಹೂನ ಇಟ್ಟು ನಿಮಗೆ ಯಾವ ರೀತಿ ಮಾಡ್ತಿದ್ರಿ ವಾರನೂ ಆ ರೀತಿ ನೀವು ಪೂಜೆನ ಮಾಡಿ ಮಡಿಯಾಗಿ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ರೆಡಿನ ಮಾಡಿಕೊಂಡು ತುಪ್ಪ ದೀಪ ಅಥವಾ ಎಳ್ಳೆಣ್ಣೆ ದೀಪನ ಹಚ್ಬಿಟ್ಟು ನೀವು ಒಂದು ಹಳದಿ ಬಟ್ಟೆ ಅಥವಾ ಬಿಳಿ ಬಟ್ಟೆನ ಶುದ್ಧವಾಗಿ ಶುಭ್ರನ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಬಿಟ್ಟು ಅದನ್ನು ಅರಿಶಿನ ಬಟ್ಟೆಯಾಗಿ ಮಾಡಿಕೊಂಡು ನೀವು ಅದಕ್ಕೆ ₹1 ಅಥವಾ ₹2 ಅಥವಾ ₹5 ಕಾಯಿನ ನೀವು ಮನಸಾರೆ ನಿಮ್ಮ ಮನೆ ದೇವರು ಸಿದ್ಧಿವಿನಾಯಕನಲ್ಲಿ ಮತ್ತು ಗುರುರಾಯರಲ್ಲಿ ಪ್ರಾರ್ಥನೆನ ಮಾಡಿಕೊಂಡು ಆ ಬಟ್ಟೆ ಒಳಗಡೆ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಗಂಧನ ಹಚ್ಚಿ ತುಳಸಿ ದಳನ ಇಟ್ಬಿಟ್ಟು ನೀವು ಅದನ್ನು ಒಂದು 3 ಗಂಟನ್ನ ಹಾಕ್ಬಿಟ್ಟು ಗುರುರಾಯರ ಫೋಟೋ ಮುಂದೆ, ವಿಗ್ರಹದ ಮುಂದೆ ಅದನ್ನು ಇಟ್ಬಿಟ್ಟು ನೀವು ಪೂಜೆನ ಮಾಡಬೇಕು. ನಿಮ್ಮ ಮನಸ್ಸಲ್ಲಿರುವಂಥ ಆಸೆನ ನೀವು ಕೇಳ್ಕೋಬೇಕು. ಇದನ್ನು ನೀವು ಕಷ್ಟ ಕಳೆಯೋದಕ್ಕೆ ಮಾಡ್ತಾ ಇಲ್ಲ, ನಿಮ್ಮ ಆಸೆನ ನೆರವೇರಿಸ್ಕೊಳ್ಳೋದಕ್ಕೆ ಮಾಡೋವಂಥ ಮುಡಿಪು ಇದು. ಅದು ಯಾವ ರೀತಿ ಅಂದರೆ ಗುರುರಾಯರ ಹತ್ರ ಇಟ್ಬಿಟ್ಟು ನೀವು ನಿಮ್ಮ ಆಸೆ ಏನಿದೆ, ನಿಮ್ಮ ಕನಸೇನಿದೆ, ನೀವು ತುಂಬ ವರ್ಷಗಳಿಂದ ತುಂಬ ದಿವಸದಿಂದ ಕಟ್ಟಿರೋವಂಥ ಒಂದು ಆಸೆ ಇವಾಗ ನೆರವೇರಬೇಕು ಅಂತ ನೀವು ಅಂದ್ಕೊಂಡಿದ್ರೆ 11:30 ಟೈಮಲ್ಲಿ ಇದನ್ನು ನೀವು ಕಂಪ್ಲೀಟ್ ಮಾಡಿ ಮುಗಿಸಿದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೀವು ಗುರುರಾಯರ ಹತ್ರ ಇಟ್ಬಿಟ್ಟು ನೀವು ಮತ್ತೆ ಪೂಜೆನ ಮಾಡಬೇಕು. ಆರತಿ, ಮಹಾಮಂಗಳಾರತಿ ಮತ್ತು ತುಪ್ಪದ ಆರತಿನ ಮಾಡಬೇಕು. ಮುಡಿಪುಗೂ ಸೇರಿಸಿ ಗುರುರಾಯರಿಗೂ ಸೇರಿಸಿ ನೀವು ಪೂಜೆನ ಕಂಪ್ಲೀಟ್ ಮಾಡಬೇಕು. ಗುರುರಾಯರಿಗೆ ಮುಡಿಪನ್ನು ಕಟ್ಟಿ ಪೂಜೆ ಮಾಡೋದಕ್ಕಿಂತ ಮುಂಚೆ ನೀವು ಸಿದ್ಧಿವಿನಾಯಕನಿಗೆ ಪ್ರಾರ್ಥನೆ ಮಾಡಿಕೊಂಡು 21 ಗರಿಕೆನ ಇಟ್ಬಿಟ್ಟು ಬೆಲ್ಲ ಅಥವಾ ಕಡುಬು, ಮೋದಕ ಏನಾದರೂ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನೈವೇದ್ಯವಾಗಿ ನೀವು ಇಟ್ಬಿಟ್ಟು ಮೊದಲಿಗೆ ಸಿದ್ಧಿವಿನಾಯಕನಿಗೆ ಪೂಜೆನ ಮಾಡಿ ಆನಂತರ ಗುರುರಾಯರಿಗೆ ಮುಡಿಪುಗೆ ಪೂಜೆನ ಮಾಡಬೇಕು. ಎರಡೂ ಆದಮೇಲೆ ನೀವು ರಾಯರ ಮುಂದೆ ಕುತ್ಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರನ ನೀವು 108 ಸಾರಿ ಅಥವಾ 21 ಸಾರಿ ನೀವು ಹೇಳ್ಕೋಬೇಕು. ಮತ್ತು ಪ್ರದಕ್ಷಿಣೆನ ಬಂದು ಮಂಡಿ ಊರಿ ನಮಸ್ಕಾರನ ಮಾಡಿಕೊಂಡು ನಿಮ್ಮ ಕೆಲಸ ನೆರವೇರಿದ ಮೇಲೆ ಆ ಮುಡಿಪುನ ತಗೊಂಡೋಗಿ ಮಂತ್ರಾಲಯಕ್ಕಾರ ಹಾಕ್ಬೋದು ಅಥವಾ ಹತ್ತಿರದಲ್ಲಿರೋಂಥ ಮಠಕ್ಕಾದರೂ ನೀವು ಹಾಕ್ಬೋದು, ನಿಮಗೆ ಬಿಟ್ಟಿರೋ ಅಂಥದ್ದು. ಇನ್ನು ಆವತ್ತಿನ ದಿವಸ ನೀವು ಹೋಗ್ಬಿಟ್ಟು ಮಠಕ್ಕೆ ಹೋಗ್ಬಿಟ್ಟು ರಾಯರು ದರ್ಶನ ಮಾಡ್ಕೊಂಡು ಬನ್ನಿ. ತುಂಬ ಅಂದರೆ ತುಂಬಾ ಒಳ್ಳೆಯದು. ತುಂಬ ಶೀಘ್ರ ಫಲ ನಿಮಗೆ ಸಿಗ್ತಾ ಹೋಗುತ್ತೆ. ಅದರಿಂದಾಗಿ ಇದಿಷ್ಟು ಕೆಲಸನ ನೀವು ಮಾಡಿ ನೋಡಿ, ನೀವು ಅಂದ್ಕೊಂಡಿರೋದೆಲ್ಲ ಆದಷ್ಟು ಬೇಗ ನೆರವೇರುತ್ತೆ. ಕಷ್ಟ ಕಳೆಯೋದಕ್ಕೆ ಮಾಡಿ ಅನ್ನೋ ಬದಲು ಆಸೆ ಈಡೇರಿಸ್ಕೊಳ್ಳೋಕ್ಕೆ ಮಾಡ್ತೀನಿ ಅನ್ನೋ ಒಂದು ಮನಸ್ಸಿಂದ, ಹುಮ್ಮಸ್ಸಿಂದ, ನೀವು ಛಲದಿಂದ ಇದೊಂದು ಕೆಲಸನ ಮಾಡಿ. ಹೆಣ್ಮಕ್ಳಾರು ಮಾಡ್ಬೋದು, ಇದನ್ನು ಗಂಡ್ಮಕ್ಳಾರು ಮಾಡ್ಬೋದು, ಯಾರು ಮಾಡಿ ಶುದ್ಧವಾಗಿ ಮಾಡಿ, ಶ್ರದ್ಧೆಯಿಂದ ಮಾಡಿ, ಭಕ್ತಿಯಿಂದ ಮಾಡಿ.
ಅಂತ ಹೇಳ್ತಾ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.